ಹಲೋ ಡಿಯರ್ ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇದು ಕಂಬೈನಿಂಗ್ ಸೆಂಟೆನ್ಸಸ್ ಪಾರ್ಟ್ 3. ಇದರಲ್ಲಿ WH ನಿಂದ ಸ್ಟಾರ್ಟ್ ಆಗ್ತಕ್ಕಂಥ ಪ್ರೊನೌನ್ಸ್ ಏನಿದ್ದಾವೆ, ವಾಟ್, ವೇರ್, ವೆನ್, ವೈ, ವಿಚ್, ಇವುಗಳಲ್ಲದೆ ಹೌ, ಹವೆವರ್, ನೆವರ್ದಿಲೆಸ್, ನನ್ದಲೆಸ್, ವೇರೆವರ್ ಇಂತಹ ಲಿಂಕರ್ಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ಜೋಡಣೆ ಮಾಡಿದೆ. ಇದು ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಲಿಂಕರ್ಸ್ಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಉಪಯುಕ್ತ ಇದೆ. ದಿಸ್ ಈಸ್ ಅ ಲೇಡಿ, ಈಕೆ ಒಬ್ಬ ಮಹಿಳೆ. ಶಿ ಲಿವ್ಸ್ ನಿಯರ್ ಮೈ ಹೌಸ್, ಈಕೆ ನನ್ನ ಮನೆಯ ಹತ್ತಿರ ವಾಸವಾಗಿದ್ದಾಳೆ. ದಿಸ್ ಈಸ್ ದ ಲೇಡಿ ಹೂ ಲಿವ್ಸ್ ನಿಯರ್ ಮೈ ಹೌಸ್. ಈ ವ್ಯತ್ಯಾಸವನ್ನು ಗಮನಿಸಿ, ಇಲ್ಲಿ ಎ ಅಂತಿದೆ, ಇಲ್ಲಿ ದ ಆಗಿದೆ. ಇದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಪಾರ್ಟನ್ನು ಮೊದಲು ಓದ್ಕೋಬೇಕು. ಹೂ ಲಿವ್ಸ್ ನಿಯರ್ ಮೈ ಹೌಸ್, ಯಾರು ನನ್ನ ಮನೆಯ ಹತ್ತಿರ ವಾಸವಾಗಿದ್ದಾರೋ ಅವಳೇ ಈ ಮಹಿಳೆ. ದಿಸ್ ಈಸ್ ಅ ಸ್ವೀಟ್, ಐ ಡೋಂಟ್ ಲೈಕ್ ದಿಸ್ ಸ್ವೀಟ್. ದಿಸ್ ಈಸ್ ದ ಸ್ವೀಟ್ ವಿಚ್ ಐ ಡೋಂಟ್ ಲೈಕ್. ಮತ್ತೆ ಬಲಗಡೆ ಇರುವ ಪಾರ್ಟನ್ನು ಮೊದಲು ಓದ್ಕೋಬೇಕು. ವಿಚ್ ಐ ಡೋಂಟ್ ಲೈಕ್ ಅಂದರೆ ಯಾವುದು ನನಗೆ ಇಷ್ಟವಿಲ್ಲವೋ ಅದುವೇ ಈ ಸ್ವೀಟ್. ಐ ಪ್ಲೇಡ್ ಇನ್ ದಿಸ್ ಗ್ರೌಂಡ್, ನಾನು ಈ ಮೈದಾನದಲ್ಲಿ ಆಡುತ್ತಿದ್ದೆ. ಐ ವಾಸ್ ಅ ಚೈಲ್ಡ್ ದೆನ್, ನಾನು ಆಗ ಮಗುವಾಗಿದ್ದೆ. ಐ ಪ್ಲೇಡ್ ಇನ್ ದಿಸ್ ಗ್ರೌಂಡ್ ವೆನ್ ಐ ವಾಸ್ ಅ ಚೈಲ್ಡ್. ವೆನ್ ಅಂದರೆ ಯಾವಾಗ ಅಂತ. ಯಾವಾಗ ನಾನು ಮಗುವಾಗಿದ್ದೆನೋ ನಾನು ಈ ಮೈದಾನದಲ್ಲಿ ಆಡುತ್ತಿದ್ದೆ. ಐ ವಾಸ್ ಡೂಯಿಂಗ್ ಮೈ ಗ್ರ್ಯಾಜುಯೇಷನ್, ನಾನು ಪದವಿ ತರಗತಿಯಲ್ಲಿ ಓದುತ್ತಾ ಇದ್ದೆ. ಐ ಡಿಡ್ ಅ ಪಾರ್ಟ್ ಟೈಮ್ ಜಾಬ್ ದೆನ್, ಆಗ ನಾನು ಅರೆಕಾಲಿಕೆ ಕೆಲಸ ಮಾಡುತ್ತಿದ್ದೆ. ವೈಲ್ ಐ ವಾಸ್ ಡೂಯಿಂಗ್ ಮೈ ಗ್ರ್ಯಾಜುಯೇಷನ್ ಐ ಡಿಡ್ ಅ ಪಾರ್ಟ್ ಟೈಮ್ ಜಾಬ್. ಇಲ್ಲಿ ಮೊದಲನೆಯ ಪಾರ್ಟನ್ನೇ ಮೊದಲೇ ತಗೋಬಹುದು. ನಾನು ಪದವಿ ತರಗತಿಯಲ್ಲಿ ಓದುತ್ತಿರುವಾಗ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿದೆ. ಹಿ ಈಸ್ ಅವರ್ ನ್ಯೂ ಸೆಕ್ರೆಟರಿ, ಇವನು ನಮ್ಮ ಹೊಸ ಕಾರ್ಯದರ್ಶಿ. ವಿ ಎಲೆಕ್ಟೆಡ್ ಹಿಮ್, ನಾವು ಅವನನ್ನು ಆರಿಸಿದೆವು. ಹಿ ಈಸ್ ಅವರ್ ನ್ಯೂ ಸೆಕ್ರೆಟರಿ ಹೂಮ್ ವಿ ಎಲೆಕ್ಟೆಡ್. ಯಾರನ್ನು ನಾವು ಆರಿಸಿದೆವೋ ಅವನೇ ಈ ಹೊಸ ಸೆಕ್ರೆಟರಿ. ಶಿ ಗೇವ್ ಮೀ ದಿಸ್ ಗಿಫ್ಟ್, ಅವಳು ನನಗೆ ಈ ಉಡುಗೊರೆಯನ್ನು ಕೊಟ್ಟಳು. ಐ ಹ್ಯಾಡ್ ವಾಂಟೆಡ್ ಇಟ್, ನಾನು ಅದನ್ನು ಬಯಸಿದ್ದೆ. ದಟ್ ಐ ವಾಂಟೆಡ್, ಇದನ್ನು ವಿಚ್ ಐ ವಾಂಟೆಡ್ ಅಂತಲೂ ಹೇಳಬಹುದು. ಇದರ ಅರ್ಥ ಯಾವುದನ್ನು ನಾನು ಬಯಸಿದೆನೋ ಅವಳು ಆ ಕಾಣಿಕೆ ಕೊಟ್ಟಳು. ಇದನ್ನು ಹೀಗೂ ಹೇಳಬಹುದು. ಶಿ ಗೇವ್ ಮೀ ವಾಟ್ ಐ ವಾಂಟೆಡ್ ಆಸ್ ಅ ಗಿಫ್ಟ್. ನಾನು ಯಾವುದನ್ನು ಕಾಣಿಕೆಯಾಗಿ ಬಯಸಿದೆನೋ ಅದನ್ನು ಅವಳು ನನಗೆ ಕೊಟ್ಟಳು. ದಿಸ್ ಈಸ್ ರಾಂಪುರ್, ಇದು ರಾಂಪುರ. ಐ ಲಿವ್ಡ್ ಹಿಯರ್ ಫಾರ್ 10 years, ನಾನು ಇಲ್ಲಿ 10 ವರ್ಷಗಳವರೆಗೆ ವಾಸವಾಗಿದ್ದೆ. ವೇರ್ ಅಂದರೆ ಎಲ್ಲಿ ಅಂತ. ವೇರ್ ಐ ಲಿವ್ಡ್ ಫಾರ್ 10 years ಅಂದರೆ ಎಲ್ಲಿ ನಾನು 10 ವರ್ಷಗಳವರೆಗೆ ವಾಸವಾಗಿದ್ದೆನೋ ಅದೇ ಈ ರಾಂಪುರ. ಈಗ ನಾವು 3 ವಾಕ್ಯಗಳನ್ನು ಸೇರಿಸಿ ಒಂದು ವಾಕ್ಯವನ್ನಾಗಿ ಮಾಡುವ. ಹಿ ಹ್ಯಾಸ್ ಅ ಕಾರ್, ಅವನು ಒಂದು ಕಾರನ್ನು ಹೊಂದಿದ್ದಾನೆ. ಹಿ ಡಸಂಟ್ ಯೂಸ್ ಇಟ್, ಅವನು ಅದನ್ನು ಉಪಯೋಗಿಸುವುದಿಲ್ಲ. ಐ ಡೋಂಟ್ ನೋ ದ ರೀಸನ್, ನನಗೆ ಕಾರಣ ಗೊತ್ತಿಲ್ಲ. ಇವುಗಳನ್ನು ಜೋಡಿಸಿದಾಗ ಕನ್ನಡದಲ್ಲಿ ಈ ರೀತಿಯಾಗಿ ಹೇಳಬಹುದು. ಅವನು ತನ್ನ ಕಾರನ್ನು ಏಕೆ ಉಪಯೋಗಿಸುವುದಿಲ್ಲ ಎಂದು ನನಗೆ ಗೊತ್ತಿಲ್ಲ. ಇದನ್ನೇ ಇಂಗ್ಲಿಷ್ನಲ್ಲಿ ಐ ಡು ನಾಟ್ ನೋ ವೈ ಹಿ ಡಸಂಟ್ ಯೂಸ್ ಹಿಸ್ ಕಾರ್. ಹಿ ಸಾಲ್ವ್ಡ್ ದ ಪ್ರಾಬ್ಲಮ್, ಅವನು ಸಮಸ್ಯೆಯನ್ನು ಪರಿಹರಿಸಿದನು. ನೋ ಒನ್ ನೋಸ್ ಅಬೌಟ್ ಇಟ್, ಯಾರಿಗೂ ಅದರ ಬಗ್ಗೆ ತಿಳಿದಿಲ್ಲ. ಅವನು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಿದನೆಂದು ಯಾರಿಗೂ ತಿಳಿದಿಲ್ಲ. ಈ ರೀತಿಯಾಗಿ ಕನ್ನಡದಲ್ಲಿ ಮಾಡಬಹುದಾ? ಇದನ್ನೇ ಇಂಗ್ಲಿಷ್ನಲ್ಲಿ ಹೇಳೋದಾದರೆ ನೋ ಒನ್ ನೋಸ್ ಹೌ ಹಿ ಸಾಲ್ವ್ಡ್ ದ ಪ್ರಾಬ್ಲಮ್. ಇಲ್ಲಿ ಹೌ ಅನ್ನೋದು ಲಿಂಕರ್ ಆಯಿತು. He said something,
ಅವನು ಏನನ್ನೋ ಹೇಳಿದನು. ನೋಬಡಿ ಕುಡ್ ಹಿಯರ್ ಇಟ್. ಅದನ್ನು ಯಾರಿಗೂ ಕೇಳಿಸಿಕೊಳ್ಳಲಾಗಲಿಲ್ಲ. ಈ ವಾಕ್ಯಗಳನ್ನು ಸೇರಿಸಿ ಕನ್ನಡದಲ್ಲಿ ಹೇಳೋದಾದರೆ, ಅವನು ಏನು ಹೇಳಿದನೆಂದು ಯಾರಿಗೂ ಕೇಳಿಸಿಕೊಳ್ಳಲಾಗಲಿಲ್ಲ. ಇಲ್ಲಿ ಏನು ಅಂತ ಬಂತು, ಅದಕ್ಕೋಸ್ಕರ ವಾಟ್ ಅನ್ನುವುದನ್ನು ನಾವು ಇಲ್ಲಿ ಲಿಂಕರ್ ಆಗಿ ಬಳಸಬೇಕು. ನೋ ಒನ್ ಕುಡ್ ಹಿಯರ್ ವಾಟ್ ಹಿ ಸೆಡ್. ಇಟ್ ಈಸ್ ನಾಟ್ ಮೈ ಜಾಬ್, ಐ ಅಗ್ರಿ ಟು ಡೂ ಇಟ್. ಇದು ನನ್ನ ಕೆಲಸವಲ್ಲ, ನಾನು ಈ ಕೆಲಸ ಮಾಡಲು ಒಪ್ಪುತ್ತೇನೆ. ನೋಡಿ, ಇಲ್ಲಿ ವಿರೋಧಾಭಾಸ ಇದೆ. ನನ್ನ ಕೆಲಸ ಅಲ್ಲ, ಆದರೂ ನಾನು ಮಾಡಲಿಕ್ಕೆ ಒಪ್ಪಿದ್ದೀನಿ ಅಂತ. ಈ ಆದರೂ ಅಂತ ಏನಿದೆ ಅದೇ ಇಲ್ಲಿ ಹವೆವರ್. ಇಟ್ ಈಸ್ ನಾಟ್ ಮೈ ಜಾಬ್, ಹವೆವರ್ ಐ ಅಗ್ರಿ ಟು ಡೂ ಇಟ್. ಇದನ್ನೇ ಹೀಗೂ ಹೇಳಬಹುದು. ಇಟ್ ಈಸ್ ನಾಟ್ ಮೈ ಜಾಬ್, ನನ್ ದ ಲೆಸ್ ಐ ಅಗ್ರಿ ಟು ಡೂ ಇಟ್. ಸೇಮ್ ಮೀನಿಂಗ್. ಇದನ್ನೇ ಹೀಗೂ ಹೇಳಬಹುದು. ಇಟ್ ಈಸ್ ನಾಟ್ ಮೈ ಜಾಬ್, ಯಟ್ ಐ ಅಗ್ರಿ ಟು ಡೂ ಇಟ್. ಯಟ್ ಅಂದರೆ ಆದಾಗ್ಯೂ, ಅಷ್ಟಾದರೂ. ಇದೇ ವಾಕ್ಯವನ್ನು ದೋ ಅಥವಾ ಆಲ್ದೋ ಅನ್ನು ಮೊದಲೇ ಉಪಯೋಗ ಮಾಡಿ ಮಾಡಬಹುದು. ಈ ವಾಕ್ಯದಲ್ಲಿ ಯಟ್ ಇದ್ರೂ ಇರಬಹುದು ಅಥವಾ ಇರದೇ ಇರಬಹುದು. ಇದೇ ವಾಕ್ಯವನ್ನು ದೋ, ಆಲ್ದೋ ಇವೆರಡರ ಜಾಗದಲ್ಲಿ ಈವನ್ ದೋ ಅಂತ ಕೂಡ ಉಪಯೋಗ ಮಾಡಬಹುದು. ಈವನ್ ದೋ ಇಟ್ ಇಸ್ ನಾಟ್ ಮೈ ಜಾಬ್ ಅಂದರೆ ಇದು ನನ್ನ ಕೆಲಸ ಅಲ್ಲದಿದ್ದರೂ ನಾನು ಇದನ್ನು ಮಾಡಲು ಒಪ್ಪುತ್ತೇನೆ. ಐ ಆಮ್ ಶ್ಯೂರ್ ವಿ ವಿಲ್ ಲೂಸ್ ದ ಮ್ಯಾಚ್. ನಾವು ಪಂದ್ಯವನ್ನು ಸೋಲುತ್ತೇವೆಂದು ನನಗೆ ಭರವಸೆ ಇದೆ. ಲೆಟ್ ಅಸ್ ಪ್ಲೇ ದ ಮ್ಯಾಚ್. ನಾವು ಪಂದ್ಯವನ್ನು ಆಡೋಣ. ನೋಡಿ, ಇಲ್ಲೇನು ಭಾವನೆ ಬರುತ್ತೆ? ಸೋಲ್ತೀವಂತ ಗೊತ್ತಿದೆ, ಆದರೂ ಆಟ ಆಡೋಣ ಅಂತ. ಐ ಆಮ್ ಶ್ಯೂರ್ ವಿ ವಿಲ್ ಲೂಸ್ ದ ಮ್ಯಾಚ್, ನನ್ ದ ಲೆಸ್ ಲೆಟ್ ಅಸ್ ಪ್ಲೇ ದ ಮ್ಯಾಚ್. ನಾವು ಪಂದ್ಯ ಸೋಲ್ತೀವಿ ಅಂತ ನನಗೆ ಖಾತ್ರಿ ಇದೆ, ಏನೇ ಆಗಲಿ ಆಟ ಆಡೋಣ. ಇಲ್ಲಿ ಕೂಡ ನನ್ ದ ಲೆಸ್ ಜಾಗದಲ್ಲಿ ನೆವರ್ ದ ಲೆಸ್ ಉಪಯೋಗ ಮಾಡಬಹುದು. ಯು ಮಸ್ಟ್ ಕಮ್ ನೌ ಇಟ್ ಸೆಲ್ಫ್. ನೀನು ಈಗಲೇ ಬರಲೇಬೇಕು. ನೋ ಮ್ಯಾಟರ್ ವೇರ್ ಯು ಆರ್. ನೀನು ಎಲ್ಲಿದೆಯಾ ಅನ್ನುವ ಯೋಚನೆ ಬೇಡ. ಇಲ್ಲಿ ಬರುವ ಭಾವ ಏನೆಂದರೆ, ನೀನು ಎಲ್ಲೇ ಇದ್ರೂ ಈಗ ಸದ್ಯಕ್ಕೆ ಹೊರಟು ಬರಬೇಕು ಅಂತ. ಅದಕ್ಕೆ ಈ ವಾಕ್ಯದಲ್ಲಿ ವೇರ್ ಎವರ್ ಅಂತ ಉಪಯೋಗ ಮಾಡಿದ್ದೀವಿ. ವೇರ್ ಎವರ್ ಯು ಆರ್, ಯು ಮಸ್ಟ್ ಕಮ್ ನೌ ಇಟ್ ಸೆಲ್ಫ್. ನೀನು ಎಲ್ಲಿಯೇ ಇರಲಿ ಈಗಲೇ ಬರಲೇಬೇಕು. ಕೀಪ್ ದಿಸ್ ಮೆಡಿಸಿನ್ ವಿತ್ ಯು. ಈ ಔಷಧಿಯನ್ನು ನಿನ್ನ ಜೊತೆಗೆ ಇಟ್ಟುಕೋ. ಯು ಟ್ರಾವೆಲ್ ಫ್ರೀಕ್ವೆಂಟ್ಲಿ. ನೀನು ಆಗಾಗ ಪ್ರಯಾಣ ಮಾಡುತ್ತಾ ಇರುತ್ತೀಯ. ನೀನು ಎಲ್ಲೆಲ್ಲೋ ತಿರುಗಾಡ್ತಿರ್ತೀಯ, ಅದಕ್ಕೆ ಈ ಮೆಡಿಸಿನನ್ನು ನಿನ್ನ ಜೊತೆಯಲ್ಲೇ ಇಟ್ಕೋ ಅನ್ನುವ ಭಾವ ಇದು. ಅದನ್ನೇ ಇಂಗ್ಲೀಷ್ನಲ್ಲಿ ಕೀಪ್ ದಿಸ್ ಮೆಡಿಸಿನ್ ವಿತ್ ಯು ವೇರ್ ಎವರ್ ಯು ಗೋ. ಈಗ ನಾವು ಇವೇ ಲಿಂಕರ್ಗಳನ್ನು ಬಳಸಿ ಮಾಡಿರ್ತಕ್ಕಂಥ ವಾಕ್ಯಗಳನ್ನು ಪರಿಶೀಲಿಸ್ತಾ ಹೋಗೋಣ. ಐ ಡೋಂಟ್ ನೋ ಹೂ ಕೇಮ್ ಹಿಯರ್. ಇಲ್ಲಿ ಯಾರು ಬಂದರು ಎಂದು ನನಗೆ ತಿಳಿಯದು. ಐ ಡೋಂಟ್ ನೋ ವೇರ್ ಟು ಗೋ. ನನಗೆ ಎಲ್ಲಿ ಹೋಗಬೇಕೆಂದು ಗೊತ್ತಿಲ್ಲ. ಐ ಆಮ್ ನಾಟ್ ವರೀಡ್ ವಾಟ್ ಅದರ್ಸ್ ಸೈ. ಬೇರೆಯವರು ಏನು ಅನ್ನುವರೋ ಎಂದು ನಾನು ಚಿಂತಿಸುವುದಿಲ್ಲ. ಹಿ ನೋಸ್ ವೆನ್ ಟು ಸ್ಟಾರ್ಟ್. ಯಾವಾಗ ಪ್ರಾರಂಭಿಸಬೇಕು ಎಂದು ಅವನಿಗೆ ಗೊತ್ತಿದೆ. ದಿಸ್ ಈಸ್ ದ ರಿಂಗ್ ವಿಚ್ ವಾಸ್ ಲಾಸ್ಟ್. ಯಾವ ಉಂಗುರ ಕಳೆದು ಹೋಗಿತ್ತೋ ಅದೇ ಇದು.